ಡಿಕೆ ಸುರೇಶ್ ಹೆಸರಿನಲ್ಲಿ ವಂಚನೆಯನ್ನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕುಗೊಂಡಿದೆ. ತನಿಖೆ ನಡೀತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಐಶ್ವರ್ಯ ಗೌಡ ವಂಚನೆ ಪುರಾಣ. ಒಂದೊಂದಾಗೆ ತೆರೆದುಕೊಳ್ತಾ ಇದೆ ಪುರಾಣಗಳು. ಕೇವಲ ಒಬ್ಬರಿಗಲ್ಲ, ಅನೇಕರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾಳೆ. ಪೊಲೀಸರಿಗೆ ಈಗ ಗೋಲ್ಡ್ ರಿಕವರಿ ಮಾಡೋದೇ ಬಿಗ್ ಚಾಲೆಂಜ್. ಏನ್ ಸಾಮಾನ್ಯನ? ಕೆಜಿ ಗಟ್ಟಲೆ ಗೋಲ್ಡ್ಗಳು. ಬಂಧಿತ ಆರೋಪಿಗಳು ಕಸ್ಟಡಿಗೆ ಪಡೆಯೋದಕ್ಕೆ ಖಾಕಿ ತಯಾರಿಯನ್ನ ಮಾಡ್ತಾ ಇದೆ. ಈಗ ಐಶ್ವರ್ಯ ಗೌಡ ಹಾಗೂ ಹರೀಶ್ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಪೊಲೀಸ್ ಠಾಣೆಯಲ್ಲಿ ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ರು. ಆ ಬಳಿಕ ಅರೆಸ್ಟ್ ಮಾಡಿ ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಯಿತು. ಈಗ ಕಸ್ಟಡಿಗಾಗಿ ರಿಮ್ಯಾಂಡ್ ಅರ್ಜಿಯನ್ನ ಪೊಲೀಸರು ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಮಾಹಿತಿ. 4ನೇ ಸಿಎಂಎಂ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ ಪೊಲೀಸರು. ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ವಶಕ್ಕೆ ಪಡೆದು ಒಂದಷ್ಟು ತನಿಖೆಗಳನ್ನ ಮಾಡಬೇಕಾದಂತ ಪರಿಸ್ಥಿತಿ ಈಗ ಬಂದೊದಗಿದೆ. ಯಾಕಂದ್ರೆ ಈಗಾಗಲೇ ಕಸ್ಟಡಿಗೆ ಪಡೆದಿದ್ರು. ಆರಂಭಿಕ ಒಂದಷ್ಟು ತನಿಖೆಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಒಂದಷ್ಟು ಕೇಸ್ಗಳು ಗೊತ್ತಿರಲಿಲ್ಲ. ಈಗ ಅನೇಕ ಕೇಸ್ಗಳು ಬೇರೆ ಬೇರೆಯವ್ರಿಗೂ ಕೂಡ ಮೋಸ ಮಾಡಿರುವಂಥ, ವಂಚನೆ ಮಾಡಿರುವಂಥ, ಕೋಟಿಗಟ್ಟಲೆ ಮೋಸ ಮಾಡಿರುವಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಆಗಬೇಕಾಗಿದೆ. ಹಾಗಾಗಿ ಐಶ್ವರ್ಯ ಗೌಡ ಹಾಗೂ ಹರೀಶ್ ನದ್ದ ಇಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಇನ್ನು ಈ ಪ್ರಕರಣದಲ್ಲಿ ಮತ್ತೊಬ್ಬ ಪ್ರಮುಖ ಆರೋಪಿ ಅಕ್ಯೂಸ್ ನಂಬರ್ 3 ಧರ್ಮ ಕೇಸ್ ದಾಖಲಾಗ್ತಾ ಇದ್ದಂತೆ ನಾಪತ್ತೆ. ಫೋನ್ ಸ್ವಿಚ್ ಆಫ್. ಹಲವರಿಗೆ ವಂಚನೆ ಮಾಡಿದ್ದಾರೆ ನಟ ಧರ್ಮ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿದ್ದಾನೆ ಗೊತ್ತಿಲ್ಲ. ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬಂಧನ ಭೀತಿಯಿಂದ ನಟ ಧರ್ಮ ತಲೆಮರೆಸಿಕೊಂಡಿದ್ದಾರೆ. ವಿಚಾರಣೆಗೂ ಕೂಡ ಬನ್ನಿ ಅಂತ ಹೇಳಿದ್ರು, ಆದ್ರೆ ವಿಚಾರಣೆಗೂ ಕೂಡ ಹಾಜರಾಗಿಲ್ಲ ನಟ ಧರ್ಮ. ಈಗ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಕೂಡ ನಡೆಸುವಂತ ಸಾಧ್ಯತೆ ಇದೆ. ಈ ಐಶ್ವರ್ಯ ಮತ್ತು ಹರೀಶ್ ದಂಪತಿಗಳನ್ನ, ಅದರ ಜೊತೆಯಲ್ಲಿ ನಟ ಧರ್ಮನಿಗಾಗಿಯೂ ಕೂಡ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಈ ಪ್ರಕರಣ ಆರಂಭ ಆದಂತ 1-2 ದಿನ ನಟ ಧರ್ಮ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿದ್ದು ಬಿಟ್ರೆ ಆ ನಂತರದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನುವಂಥ ಮಾಹಿತಿ. ಆದರೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಧರ್ಮ. ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 3 ನಟ ಧರ್ಮ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅವರನ್ನ ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈ ವಂಚನೆ ಪ್ರಕರಣ ಏನಿದೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಾಕಷ್ಟು ಮಂದಿ ಇನ್ವಾಲ್ವ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಒಬ್ಬರಿಗಲ್ಲ, ಅನೇಕರಿಗೆ ಮೋಸ ಮಾಡಿದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಕಸ್ಟಡಿಗೆ ಪಡೆದು ಯಾವೆಲ್ಲ ವಿಚಾರಣೆಯನ್ನ ಮಾಡಲಾಗುತ್ತೆ, ಅದರ ಜೊತೆಯಲ್ಲಿ ನಟ ಧರ್ಮ ನೋಕ್ಲು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲಿದ್ದಾರೆ ಅನ್ನುವಂಥ ವಿಚಾರ ಏನಾದರೂ ಪೊಲೀಸರಿಗೆ ಗೊತ್ತಾಗಿದೆಯಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ವೆಂಕಟೇಶ್? ಅಶ್ವಿನಿ, ಸದ್ಯದ ಈ ಒಂದು ಪ್ರಕರಣವನ್ನು ನಾವು ನೋಡ್ತಾ ಹೋಗೋದಾದರೆ ಏನು ಐಶ್ವರ್ಯ ಮತ್ತು ಅವರ ಪತಿಯನ್ನೇ ಈಗ ಚಂದ್ರಲೇಔಟ್ ಪೊಲೀಸರು ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ವಿಚಾರಣೆಗೆ ಪಡೆಯುವ ಸಾಧ್ಯತೆ ಕೂಡ ಇದೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ಧರ್ಮ ಕೂಡ ಎಸ್ಕೇಪ್ ಆಗಿರುವಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ನಟ ಧರ್ಮ ಅವರ ಪಾತ್ರವನ್ನು ನೋಡಿದ್ರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡಿ ಆರೋಪಿಗಳಿಗೆ ಏನು ಒಂದು ವಂಚನೆಗೊಳಗಾಗಿದ್ದಾರೆ ಅವರ ಜೊತೆ ಮಾತಾಡಿರುವಂಥದ್ದು. ಜೊತೆಗೆ ಏನು RR ನಗರದಲ್ಲಿರುವಂತಹ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಆಡಿಯೋ ಕ್ಲಿಪ್ ಕೂಡ ಬಿಡುಗಡೆಯಾಗಿದೆ. ಅದನ್ನ ಶ್ರೇಯಸ್ ಅವರ ಜೊತೆ ಮಾತಾಡ್ತಾ ಮುದ್ದಹನುಮೇಗೌಡರ ರಿಲೇಟಿವ್ ಆಗಿರುವಂತದ್ದು, ಅವರಿಗೂ ಕೂಡ ನಾವು ಈ ಒಂದು ಟೆಂಡರ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಐಶ್ವರ್ಯ ಮತ್ತು ಏನು ಒಂದು ಧರ್ಮ ಇದ್ದಾನೆ ಇಬ್ಬರ ನಡುವೆ ಕೂಡ ಕಾನ್ವರ್ಸೇಷನ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸರು ಕೂಡ ಯಾವಾಗ ಈ ಒಂದು FIR ದಾಖಲಾಗ್ತೋ ಇಬ್ಬರನ್ನ ಕೂಡ ವಶಕ್ಕೆ ಪಡಿತಾರೆ. ಆ ಸಂದರ್ಭದಲ್ಲಿ ನಟ ಧರ್ಮ ಏನಿದ್ದಾರೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು. ಇದುವರೆಗೂ ಕೂಡ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಪೊಲೀಸರು ಅದನ್ನ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಆಪ್ತ ವಲಯಗಳಲ್ಲಿ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಅಥವಾ ಅವರ ಕುಟುಂಬಸ್ಥರ ಜೊತೆ ಏನಾದರೂ ಸಂಪರ್ಕದಲ್ಲಿ ಇದ್ದಾರಾ ಅನ್ನೋದ್ರ ಬಗ್ಗೆ ಕುರಿತು ಈಗ ಪೊಲೀಸರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸ್ಪಷ್ಟವಾದಂತ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಒಂದ್ ವೇಳೆ ಏನಾದರೂ ಆಂಟಿಸಿಪೇಟ್ ಬೆಲ್ ತಗೊಳ್ಳೋದಕ್ಕೆ ಏನಾದರೂ ಮುಂದೆ ಆಗಿದ್ದಾರಾ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಮತ್ತು ಅವರ ಗಂಡ ಹರೀಶ್ ಅವರು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದು ಏನು ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂತದ್ದು. ಈಗ ನಟ ಧರ್ಮ ಅವರು ಸಿಕ್ಕಿದ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳಿಂದ ಇವರು ಈ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ರು, ಮತ್ತೆ ಇದಕ್ಕೆ ಪ್ಲಾನ್ ಕೊಟ್ಟವ್ರು ಯಾರು, ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗಾದ್ರೂ
ಈ ರೀತಿಯಾದ ವಂಚನೆಯನ್ನು ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಯಾಕಂದರೆ ವರಾಹಿ ಜ್ಯುವೆಲರ್ಸ್ನಲ್ಲಿ ಪಡೆದಂತಹ ಚಿನ್ನಾಭರಣ ಏನಿತ್ತು ಅದು ಐಶ್ವರ್ಯ ಅವರು ವನಿತಾ ಐತಾಳ್ ಅವರಿಗೆ ಏನಿದ್ದಾರೆ ಅವರಿಗೆ ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಆದರೆ ಇದ್ಯಾವುದು ಕೂಡ ಸದ್ಯಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೇವಲ ಇವರು 3 ಜನಗಳು ಮಾತ್ರ, ಹರೀಶ್ ಮತ್ತೆ ಐಶ್ವರ್ಯ ಗೌಡ ಹಾಗೂ ಧರ್ಮ, ಇವರು 3 ಜನರು ಮಾತ್ರ ಇರುವಂತದ್ದ ಅಥವಾ ಪ್ರಕರಣದಲ್ಲಿ ಬೇರೆ ಯಾರಾದರೂ ಕೈವಾಡಗಳು ಇದೆಯಾ ಅಂತ ಹೇಳೋದನ್ನು ಕೂಡ ಪೊಲೀಸರ ತನಿಖೆ ಸಂದರ್ಭದಲ್ಲಿ. ಹಾಗಾಗಿ ನಟ ಧರ್ಮ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಈ ವಾರಾಹಿ ಜ್ಯುವೆಲರಿ ಮಾಲಕಿಗೆ ಐಶ್ವರ್ಯ ವಂಚನೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಈಗ ಚುರುಕುಗೊಳಿಸಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. ತನಿಖೆ ಚುರುಕುಗೊಂಡಿದೆ, ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿ ಅಂತಂದ್ರೆ ಅದು ಆಡಿಯೋ ಕ್ಲಿಪ್. ಸಂಭಾಷಣೆ ನಡೆದಿರುವಂತಹ ಆಡಿಯೋ ಕ್ಲಿಪ್ಸ್ ಕೂಡ ಲಭ್ಯ ಆಗಿದೆ. 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಐಶ್ವರ್ಯ, ವನಿತಾ, ಧರ್ಮ ಇವರು 3ರ ನಡುವಿನ ಸಂಭಾಷಣೆಯ ಆಡಿಯೋ ಕ್ಲಿಪ್ಸ್ ಕೂಡ ಈಗ ಸಿಕ್ಕಿದೆ. ಈ ಆಡಿಯೋ ಕ್ಲಿಪ್ ಸಂಬಂಧ ವನಿತಾ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. 3ರ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಪಡಿತಾರೆ. ಅದಕ್ಕೂ ಮೊದಲು ಧರ್ಮ ಅರೆಸ್ಟ್ ಆಗಬೇಕು. ಇನ್ನು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ. ಅನಂತರದಲ್ಲಿ 3ರ ವಾಯ್ಸ್ ಸ್ಯಾಂಪಲ್ಸ್ ಕೂಡ ಪಡಿತಾರೆ ಪೊಲೀಸರು. ಆ ಬಳಿಕ ಅದನ್ನ FSLಗೆ ರವಾನೆ ಮಾಡ್ತಾರೆ. ವಾರಾಹಿ ಜ್ಯುವೆಲರಿ ಶಾಪ್ಗೆ ಬಂದಿದ್ದಂತಹ CCTVಯನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಈಗಾಗಲೇ ಮಾಡಿದ್ದಾರೆ. ಒಂದಷ್ಟು CCTV ಫುಟೇಜಸ್ ಕೂಡ ಸಿಕ್ಕಿದೆ. ನಟ ಧರ್ಮ ಅಲ್ಲಿ ಓಡಾಡಿರುವಂಥದ್ದು, ಅಲ್ಲಿ ಬಂದಿರುವಂಥದ್ದು ಇದೆಲ್ಲವೂ ಕೂಡ ಈಗ ಗೊತ್ತಾಗಿದೆ. ತನಿಖೆ ನಡೀತಾ ಇದೆ. ಐಶ್ವರ್ಯ ವಿರುದ್ಧವೂ ಕೂಡ ಹಲವು ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ವೆಂಕಟೇಶ್ ಆಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಅಂತಂದ್ರೆ ಅದು ಆಡಿಯೋ ಕ್ಲಿಪ್ಸ್. ಈಗಾಗಲೇ ಅವರ ನಡುವೆ ಏನೇನು ಕಾನ್ವರ್ಸೇಷನ್ ಆಗಿತ್ತು, ಏನೇನು ಡೀಲ್ಗಳಾಗಿತ್ತು, ಇದೆಲ್ಲವೂ ಕೂಡ ಈ ಆಡಿಯೋ ಕ್ಲಿಪ್ನಲ್ಲಿ ಬಹಳ ಕ್ಲಿಯರ್ ಆಗಿದೆ. ಆದರೆ ಇದನ್ನು ಮ್ಯಾಚ್ ಮಾಡಬೇಕು ಅಥವಾ ಪ್ರೂವ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಪ್ರೊಸೀಜರ್ ಇದೆ. ಯಾವಾಗ ಇದನ್ನೆಲ್ಲ ಮಾಡ್ತಾರೆ ಪೊಲೀಸರು, ಏನೇನು ಡೀಟೇಲ್ಸ್ ಇದೆ ಅದ್ರ ಬಗ್ಗೆ? ಅಶ್ವಿನಿ, ಏನಂತ ಹೇಳಿದ್ರೆ ಈಗ ನಟ ಧರ್ಮ ಎಸ್ಕೇಪ್ ಆಗಿರುವಂಥದ್ದು, ಅವರ ಬಂಧನದ ಬಳಿಕ ಅವರ ವಿಚಾರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಸಿಕ್ಕಿರುವಂಥ ಆಡಿಯೋ ಕ್ಲಿಪ್ಗಳನ್ನೆಲ್ಲ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಒಂದು ಆಡಿಯೋ ಕ್ಲಿಪ್ಗಳಲ್ಲಿರುವಂತಹ ಧ್ವನಿಯನ್ನು FSLಗೆ ಕಳಿಸುವಂಥದ್ದು, ಆ ವರದಿ ಬರಬೇಕು. ಜೊತೆಗೆ ಅವರ 3 ಜನರನ್ನು ಕಳಿಸಿ ಮತ್ತೆ ಅವರ ಧ್ವನಿಯನ್ನು ಪಡೆದು FSLಗೆ ಕಳಿಸ್ತಾರೆ. ಆ ರಿಪೋರ್ಟ್ಗಳು ಬಂದ ನಂತರವಾಗಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಇವರದ್ದೇ ಅಂತ ಹೇಳಿ. ಅದಾದ ಬಳಿಕ ಈಗಾಗಲೇ ಏನು ಆಡಿಯೋ ಕ್ಲಿಪ್ಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಜೊತೆಗೆ ಈಗ ನಟ ಧರ್ಮ ಅವರು ಈಗ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತಲಾಶೆಯನ್ನು ಮಾಡ್ತಾ ಇದ್ದಾರೆ. ನಟ ಧರ್ಮ ಏನಿದ್ದಾರೆ ಮಾಜಿ ಸಂಸದ DK ಸುರೇಶ್ ಅವರ ಧ್ವನಿಯನ್ನು ಅನುಕರಣೆ ಮಾಡಿ ಐಶ್ವರ್ಯ ಜೊತೆ ಕಾನ್ಫರೆನ್ಸ್ ಕಾಲಲ್ಲಿದ್ದು ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವಂಥದ್ದು ಕೂಡ ಈಗ ಆಡಿಯೋ ಕ್ಲಿಪ್ಗಳು ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಈಗ ನಟ ಧರ್ಮ ಅವರು ಏನಿದ್ದಾರೆ, ಈಗ ಧರ್ಮ ಸಿಕ್ಕಿದ ನಂತರ ಈ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಶ್ವಿನಿ, ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.